ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮಾಗಣಗೆರೆ ಪಂಚಾಯಿತಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯೋತ್ಸವ ಆಚರಣೆಯನ್ನ ಮಾಡಲಾಯಿತು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಸಾಧನೆ ಕುರಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೋಮಲಿಂಪ ಬಿರಾದರ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಸವರಾಜ್ ದೊಡ್ಮನಿ, ಪಂಚಾಯತ್ ಕಾರ್ಯದರ್ಶಿ ಅರವಿಂದ್ ಸಾಹು, ಕುಳಗೇರ, ರಾಯಪ್ಪ ಎಂಟಮಾನ್ ಹಾಗೂ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಮತ್ತು ಪಂಚಾಯಿತಿ ಸಿಬ್ಬಂದಿ, ಊರಿನ ಎಲ್ಲರೂ ಜನರು ಸೇರಿ ಜಯಂತಿ ಉತ್ಸವ ಆಚರಣೆ ಮಾಡಿದರು. ಬ್ಯೂರೋ ರಿಪೋರ್ಟ್, ರಾಜ್ಯ ತಚ್ಚಟು ಕನ್ನಡ ನ್ಯೂಸ್, ಯಡ್ರಾಮಿ. ಬಾಬೂಜಿ ಅಂತ ಇವರು ಸಮಾನತೆಯ ಸಂಕೇತ ಎಂದು ಇವರನ್ನ ಕರೀತಾರೆ. ಬಾಬೂಜಿ ಅವರು ಉಪ ಪ್ರಧಾನಿಯಾಗಿ ಅವರು ರಾಜಕೀಯದಲ್ಲಿ ಸೇವೆಯನ್ನು ಸಲ್ಲಿಸಿದರು. ಇದಕ್ಕಿಂತ ಮುಂಚೆವಾಗಿ ಸಂವಿಧಾನ ಸಭೆ ರಚನೆ ಆಗುವ ಕರಡು ಸಮಿತಿ ಇತ್ತಲ್ಲ, ಕರಡು ಸಮಿತಿಯ ಸದಸ್ಯರು ಆಗಿದ್ದರು. ನಂತರ ಇವರು ಬಿಹಾರ ಚಂದೋಳ ಅನ್ನುವಂತ ಗ್ರಾಮದಲ್ಲಿ ಇವರು ಜನನಾಗ್ತಾರೆ. ಬಾಬು ಅವರು ಅನೇಕ ರಾಜಕೀಯ ಸಾಧನೆಗಳನ್ನ ಮಾಡಿದ್ದಾರೆ. ಅವರು ಅತ್ಯಂತ ಯಶಸ್ವಿಯಾಗಿ ಕಾರ್ಮಿಕ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾರ. ತದನಂತರ ರಕ್ಷಣಾ ಸಚಿವರಾಗಿ ಸೇವೆ ಸಲ್ಲಿಸ್ತಾರ. ನಂತರ ಅವರು ಪಾಕಿಸ್ತಾನ ಮತ್ತು ಭಾರತದ ವಿರುದ್ಧದಾಗ ಯಶಸ್ವಿಯಾಗಿ ಸಂಧಾನ ಮಾಡ್ತಾರ. ನಂತರ ಇವರು ಸಾಮಾಜಿಕ ಸಮಾನತೆಯ ಬಗ್ಗೆನೇ ಯಾವಾಗಲೂ ಹೇಳೋದ್ರಿಂದ ಇವರು ಸಂಕೇತವಾಗಿ ಸಮಾನತೆ ಅಂತ ಸಮತಾ ಅಂತ ಇವರ ಸಮಾಧಿಯನ್ನು ಹೆಸರುಗಳಾಗುತ್ತೆ. ಇಷ್ಟು ಏನು ಬಾಬು ಜಗಜೀವನ್ ರಾವ್ ಜೀವನ ಚರಿತ್ರೆ ಅದ. ನಂತರ ಅವರು ವೈಯಕ್ತಿಕವಾಗಿ ಅನೇಕ ಅವರು ಸಾಧನೆಗಳು ಮಾಡಿದಾರ. ಪ್ರವೇಶ ಮಾಡೋದನ್ನ ಅವರು ಏನೋ ತಡೆಗಟ್ಟುವುದನ್ನ ಸ್ವತಃವಾಗಿ ಅವರು ಪ್ರವೇಶ ಮಾಡಿದಾರ. ನಂತರ ಕೆರೆಗಳಿಗೆ ನೀರು ತರೋದನ್ನ ಪ್ರವೇಶ ಮಾಡಿದಾರ. ಅದು ವೈಯಕ್ತಿಕ ಸಾಧನೆಗಳವ. ಇವರು ತಮ್ಮ ಉಪ ಪ್ರಧಾನಿ ಹುದ್ದೆಯಲ್ಲಿರುವಾಗ ಬಾಬು ಜಗಜೀವನ್ ರಾವ್ ಅವರು ಒಂದು ಏನೋ ಪಾಕಿಸ್ತಾನ ಮತ್ತು ಭಾರತದ ಬಗ್ಗೆ ಇತ್ತು. ಅದು ಕಾಸ್ಕಂಟ ಒಪ್ಪಂದದಲ್ಲಿ ಯಶಸ್ವಿಯಾಗಿ ಆ ಸಮಸ್ಯೆಯನ್ನ ಬಗೆಹರಿಸ್ತಾರ. ಪಂಚಾಯತ್ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಜಯಂತ್ಯೋತ್ಸವದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಮಾಜಿ ಅಧ್ಯಕ್ಷರಾದ ಬಸವರಾಜಣ್ಣ ಮತ್ತು ಪತ್ರಕರ್ತ ಮಿತ್ರರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು, ಯುವಕರು ಅವರಿವರನ್ನದೇ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಒಂದು ಕಾರ್ಯಕ್ರಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಪಾಲುದಾರರಾಗಿರುವಂತಹ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಒಂದು ಸಭೆಗೆ ಮುಕ್ತಾಯವನ್ನು